650 meters right turn back to Spiti highway. ಮೆಣಸಿನ್ಕಾಯಿ ಉಪ್ಪಿನಕಾಯಿ. ಸೊ ಈಗ ಈ ಸ್ನೋ ಮೌಂಟೇನ್ಸ್ಗೆ ಬೈ ಬೈ ಹೇಳೋದು. ಆ್ಯಂಡ್ ಕಾರ್ಚಮ್ ಡ್ಯಾಮ್ ಬಾಜುಕ್ಲಿಂದ ಹಾಸಿ ಈಗ ನಾವು ಏನು ಹೊಂಟೇವಿ. ರೋಡ್ ಸ್ವಲ್ಪ ಚಲೋ ಐತಿ ಈಗ. ಆ್ಯಂಡ್ ಒಂದು ದಿನ ಆದಮೇಲೆ ಇವತ್ತು ಸ್ವಲ್ಪ ಗಾಡಿ ಏನೈತಿ ಸ್ಟ್ರೆಚ್ ಮಾಡೋಣ ಅಂತ. ವೈಸರ್ ಅದು ಒರೆಸ್ಕೊಂಡ ಆ್ಯಂಡ್ ಮ್ಯಾಗಿ ತಿಂದ, ಚಹಾ ಕುಡ್ದ, ಒಂದು ಬಾಟ್ಲಿ ನೀರು ತೊಗೊಂಡ ಬಿಟ್ಟೇವೀಗ. ಆ್ಯಂಡ್ ಸತ್ಯ ಹೇಳೋಣ, ಒಂದೂವರೆ ತಾಸು ನಿಲ್ಲೋದು ಬೇಡ, ಟೈಮ್ ಕವರ್ ಮಾಡ್ಕೊಳ್ಳೋಣ. ಯಾಕಂದ್ರೆ ಮುಂದೆ ಏನೈತಿ ಇದು ಸಿ ಶೇಪ್ನಾಗ ಹಿಂಗೆ ಇದನ್ನು ಕಟ್ ಮಾಡಿರ್ತಾರೆ ಮೌಂಟೇನ್ಸ್ ಅಂತಲ್ಲ. ಅಷ್ಟೇ ಫೋಟೋ ತೊಗೊಳಕ್ಕೆ ಹೇಳೋಣ, ಬೇರೆ ಎಲ್ಲೂ ನಿಲ್ಲೋದು ಬೇಡ ಅಂತ ಹೇಳೋಣ. ಸೊ ಅದೇ ಪ್ರಕಾರ ಈಗ ಹೊಂಟೇವಿ. ಅಲ್ಲಿಂದ್ರಲ್ಲಿ ಅದೇ ಎರಡು ಬೈಕರ್ ಹೊಂಟಾರಲ್ಪ, ಇದೇ ರೋಡ್ ಅಂತ ನಾನು ನೋಡತ್ತೇನೆ. ನೀನು ನೋಡಿದ್ರೆ ಬ್ರಿಡ್ಜ್ ಬಂದೈತಿ. ಇವ್ರು ಈ ಕಡೆ ಸೈಡ್ಲಿಂದ ಕ್ರಾಸ್ ಮಾಡಿ ಆ ಕಡೆಗೆ ಹೋಗ್ಯಾರ. ಏನು ಮ್ಯಾಸಿವ್ ಮೌಂಟೇನ್ಸ್ ಅದಾವ. ಆ್ಯಂಡ್ ಬ್ರಿಡ್ಜ್ನೂ ಹಂಗೆ ಸ್ಟ್ರಾಂಗ್ ಅದಾವೆ. ಥ್ಯಾಂಕ್ಸ್ ಟು BRO ಬಾರ್ಡರ್ ರೋಡ್ ಆರ್ಗನೈಸೇಷನ್. ಇವ್ರೇನು ಡೇ ನೈಟ್ ಕೆಲಸ ಮಾಡ್ತಾರೆ ಅಂಥೇಳಿ ಇಂಥ ಚಂದನ ರೋಡ್ ಆಗ್ಯಾವ. ಇಷ್ಟು ರೀಚ್ ಈಸಿಲಿ ಆಗ್ತದೆ. ಬಟ್ ಎಲ್ಲೆಲ್ಲಿ ರೋಡ್ ಇಲ್ಲ ಅಲ್ಲೂ ಮಾಡ್ತಾರೆ. ಬಟ್ ಎವ್ರಿ ಇಯರ್ ಏನೈತಿ, ಡ್ಯೂ ಟು ಲ್ಯಾಂಡ್ ಸ್ಲೈಡ್, ಹೆವಿ ರೈನ್ಫಾಲ್, ಸ್ಟೋನ್ ಏನು ಬೀಳ್ತಾವೆ, ಅದರಿಂದ ರೋಡ್ ಕೆಟ್ಟಿರ್ತದೆ ಆ ಜಾಗದಾಗ. ಬಟ್ ರಿಯಲಿ ಹ್ಯಾಟ್ಸ್ ಆಫ್ ಟು BRO. ಆ್ಯಂಡ್ BRO ಇಸ್ ನಥಿಂಗ್ ಬಟ್ ಇಂಡಿಯನ್ ಆರ್ಮಿದ ಒಂದು ಇದನ್ನ ಡಿವಿಷನ್ ಇದನ್ನು. ಇಲ್ಲೇ ಪೆಟ್ರೋಲ್ ಹಾಕ್ಸೋದು ಪ್ಲ್ಯಾನ್ ಮಾಡಿದ್ವಿ ನಾವು. ಬಟ್ ಪವಾರಿ ಅಂತೀವಿ ಊರು. ಇಲ್ಲಿ ಭಾಳ ರಶ್ ಐತಿ, ಫುಲ್ ತುಂಬೇಡೋ ಕಾರ್ಗಳು. ಸೊ ಇಲ್ಲಿ ನಿಲ್ಲೋದೇ ಬೇಡ. ಇನ್ನು 55 ಕಿಲೋಮೀಟ್ರ್ ನೆಕ್ಸ್ಟ್ ಒಂದು ಪೆಟ್ರೋಲ್ ಪಂಪ್ ಐತಂತ. ರೇಂಜ್ ಅಂತೂ ಐತಿ, ನಂದು ಐತಿ. ಸಾಯಿದು ನಡೀತಿದ್ದಾನೆ ತಾನು, ಇನ್ನೂ 2 ಪಾಯಿಂಟ್ ಅದಾವ ಅಂತವನು. ಸೊ ಅಲ್ಲಿ ಹೋಗಿ ಪೆಟ್ರೋಲ್ ಹಾಕೋದು ಚಲೋ ಅನ್ಸೋದೈತೆ ನನಗೆ. ಆ್ಯಂಡ್ ಆದಷ್ಟು ಎಕ್ಸ್ಟ್ರಾ ಕ್ಯಾರಿ ಮಾಡಿದರೆ ಚಲೋನ. ಮುಂದೆ ಹೋಗಿ ಐತಿ ಸ್ಪಿತಿ ಸರ್ಕಿಟ್ ಮುಗಿದ್ರೊಳಗೆ ಕ್ಯಾನ್ಸ್ ತೊಗೊಂಡು ಇಟ್ಕೊತೇವೆ. ಅಲ್ಲಿಂದ ಮುಂದೆ ಮತ್ತೆ ಬೇಕಂದ್ರೆ ನಾವು ಇದನ್ನು ಇದು ಮಾಡೋಕ್ಕೆ ಬರೋದು ಎಕ್ಸ್ಟ್ರಾ ಅದರ ಕ್ಯಾನ್ಯಾಗ. ಮಸ್ತ್ ವಾಟರ್ಫಾಲ್ ಆಗೋದಿಲ್ಲ, ಫ್ರೆಶ್ ವಾಟರ್ ಮೌಂಟೇನ್ ಅಂತ. ಸ್ನೋ ಕ್ಯಾಪ್ ಮೌಂಟನ್ಸ್ ಮತ್ತೆ ಚಾಲೋದು. ಈಗ ಮುಂದೆ ಇವತ್ತು ತಣ್ಣಗಿದ್ರೆ ಚಲೋ ಆಕೈತಿ. ಈಗ 30 ಡಿಗ್ರಿ ಅಂತೇಳಿ ಶೆಕಿಯಾಗಿ ನೀರು ಹೇಳಾಕತ್ತಾವ. ಸ್ಪಿತಿದ ಟನಲ್ ಬಂದು ನೋಡ್ರಿಪ್ಪ ಫೈನಲಿ. ಆ್ಯಂಡ್ ಈ ವ್ಯೂ ಈ ಇದರಾಗ ಇಂತಲ್ಲೇ ಅಡ್ಡಾಡೋದೇನೈತಿ ಸ್ಪೆಷಾಲಿಟಿ. ಸ್ಪಿತಿ ಇದು ರೈಡ್ ಮಾಡೋದು. ಸ್ಟೋನ್ಸ್ ಏನಿದೆ ಇರ್ತಾವೆ ಒಂದು ಪೂರ್ತಿ ಕರ್ವ್ ಮಾಡಿ ಕಟ್ ಮಾಡಿ ಒಳಗೆ ರೋಡ್ ಮಾಡಿದಾರೆ. ಯಾಕಂದರೆ ಇವ ಅಷ್ಟು ಸ್ಟ್ರಾಂಗ್ ಅದಾವೆ. ಆ್ಯಂಡ್ ಸ್ವಲ್ಪ ಮಳೆ ಗಿಳಿ ಬಂದಿರ್ತಾರೆ ಇಲ್ಲಿ ವಾಟರ್ಫಾಲ್ ಟೈಪ್ ಹಿಂಗೆ ಬೀಳೋದು ಆಗ್ತಿರ್ತದೆ. ಆ್ಯಂಡ್ ನನಗೆ ಗೊತ್ತಿಲ್ಲ ಎಲ್ಲಿ ನಿಲ್ಲಕ್ಕೆ ಪ್ಲ್ಯಾನ್ ಮಾಡ್ತಾರೆ ಇವರು ಅಂತೇಳಿ. ಹೂವು ಐತಿ ಇಲ್ಲಿಂದ 50 ಕಿಲೋಮೀಟರ್ಸ್ ಎಕ್ಸಾಕ್ಟ್ಲಿ.
ಮ್ಯಾಗಿಂದ ಏನು ಮೋಡ ಇರ್ತೈತಿ ಆ ಮೋಡನ ಮೌಂಟೇನ್ ಕವರ್ ಮಾಡಾಕದು. ಸೊ ಮೋಡ ಎಲ್ಲ ರೆಡಿ ಆಕ್ಕವಂದ್ರೆ ಎಲ್ಲರೂ ಸ್ವಲ್ಪ ಝೂಮ್ ಮಾಡಿ ನೋಡ್ರಿ ವಿಡಿಯೋ. 4Kದಾಗ ಹಾಕೇನಿ. ಮೋಡ ಎಲ್ಲ ರೆಡಿ ಆಕ್ಕವು. ಗುಡ್ಡದಾಗಿಂದ ಏನು ಸ್ನೋ ಇರ್ತೈತಿ ಅಲ್ಲಿಂದ ಮೋಡ ರೆಡಿ ಆಕ್ಕವು. ಇನ್ನೂ 170 ಕಿಲೋಮೀಟ್ರ್ ಐತಿ. 4 ತಾಸು ತೋರ್ಸೋದೈತಿ. ಬಟ್ ಇಲ್ಲಿ ದೊಡ್ಡದೊಂದು ಮೌಂಟೇನ್ ಏನಾಗೈತಿ, ಲ್ಯಾಂಡ್ ಸ್ಲೈಡ್ ಆದಂಗಾಗಿ ರೋಡ್ ಬ್ಲಾಕ್ ಆಗಿದ್ದಕ್ಕೆ ಇದನ್ನೀಗ ಬಂದ್ ಮಾಡ್ಯಾರ. ಕ್ಲಿಯರೆನ್ಸ್ ನಡೆಸ್ಯಾರ. ಹಿಂದೆ ಒಂದು ಸಣ್ಣ ಊರು ಐತಿ, ಅಲ್ಲಿ ಹೋಗಿ ಊಟ ಮಾಡಿ ಬಂದುಬಿಡ್ತೇವೆ. ಇವತ್ತು ಲಂಚ್ ಸಿಕ್ಕಿದ್ದು ನಮಗೆ ಮೊಮೋ, ಎಗ್ ಫ್ರೈಡ್ ರೈಸ್. ಅವ್ರದ್ದು ಮೊಮೋ, ಅವ್ರದ್ದು ಎಗ್ ಫ್ರೈಡ್ ರೈಸ್ ವಿತ್ ಈಗ ಏನೇನು ಸೂಪ ಮತ್ತು ಚಿಲ್ಲಿ ಸಾಸು, ಆ ಸಾಸು, ಈ ಸಾಸು ಇದೆ. ಅದೇ ಗಾರ್ಲಿಕ್ ವಾಟರ್ ಅಂತ ಕೆಚಪ್ ಅಂತ ಏನೇನೋ ಕೊಟ್ಬಿಟ್ರ. ಲ್ಯಾಂಡ್ ಸ್ಲೈಡ್ ಆಗಿ ಚಲೋ ಆಯ್ತು. ಬಿಸಿ ಬಿಸಿ ಊಟ ಸಿಕ್ಕೈತಿ ನೋಡ್ರಿ. ಮತ್ತು ಏನೋ ಏನಾದ್ರು ಅಮ್ಮ ಮಾಡಿದ ತುಪ್ಪ ಅಂಟಿ ಮಾಡಿದ ತುಪ್ಪ ಲ್ಯಾಂಡ್ ಸ್ಲೈಡ್ ಏನಾಗಿತ್ತು ಇದನ್ನು ಪೂರ್ತಿ ಕ್ಲಿಯರ್ ಮಾಡೋದು ನೋಡ್ರಲ್ಲ. 2 ಕಡೆ ಆಗಿತ್ತು ಇದೀಗ. 2 ಕಡೆ ಸ್ವಚ್ಛ ಮಾಡ್ಯಾರ. ಆ್ಯಂಡ್ ಮುಂದೊಂದು ಯಾವುದೋ ಟೆಂಪಲ್ ಕಾಣತೈತಿ. ಲೈಕ್ ಹೈವೇಗೆ ಹಚ್ಚಿನೇ ಐತಿ. ವಿಶ್ ಯು ಅ ಹ್ಯಾಪಿ ಜರ್ನಿ, ಇನ್ಕನ್ವೀನಿಯನ್ಸ್ ರಿಗ್ರೆಟೆಡ್. ಎಂಥ ಇನ್ಕನ್ವೀನಿಯನ್ಸ್ ರೀ, ಇಂಥಲ್ಲೇ ಇಂಥ ರೋಡ್ ಮಾಡಿಕೊಟ್ರಿ ನೀವು ನಮಗಂದ್ರೆ. ಹಾಂ, ಸ್ವಲ್ಪ ಒಮ್ಮಿಂದ ಮೇನೈತಿ, ಮೂಡ್ ಡೌನ್ ಆದಾಗ ಅನ್ಸತೈತಿ. ಶ್ರೀ ಮಾತಿದಂಗ್ ಮಾತಾ ಮಂದಿರ. ಏನು ಮೆಸ್ಬರೈಸಿಂಗ್ ಐತೆ ನೋಡ್ರಿಪ್ಪ ವ್ಯೂ. ಒಂದೊಂದು ಕರ್ವ್ ಹೊಳುತ್ತೆ ಒಂದೊಂದು ಥರ ಮೌಂಟೇನ್ಸ್ ಕಾಣ್ತಾವೆ. ಆ್ಯಂಡ್ ಎವ್ರಿ 3 to 5 ಕಿಲೋಮೀಟರ್ಸ್ಗೆ ಮೌಂಟೇನಿಂದ ಟೆಕ್ಸ್ಚರ, ಕಲರ, ಈವನ್ ಫಾರ್ಮೇಷನ್ ಚೇಂಜ್ ಆಗ್ತೈತಿ ಫುಲ್ಲು. ಮೇಲೆ ಸ್ನೋ ಐತಿ. ಒಮ್ಮಿಂದೊಮ್ಮೆ ಟೆಂಪ್ರೇಚರ್ 35 ಇದ್ದಿದ್ದು 27 ಆಗೈತಿ ಈಗ. ಆ್ಯಂಡ್ ವಿಂಡ್ ಭಾಳ ಬರೋದು. ವಿಂಡ್ ಒಮ್ಮಿಂದೊಮ್ಮೆ ಎಲ್ಲಿಂದ ಬರೋದು ಗೊತ್ತಿಲ್ಲ. ಫುಲ್ಲು ವಿಂಡ್ ಹಿಂಗೆ ಬರೋದು. ಗಾಡಿ ಅಳಗಾಡ್ದಂಗೆ ಬರೋದು. ಫಿಲ್ಲಿಂಗ್ ಸ್ಟೇಷನ್ ಅಂತ ಹೇಳಿದೆ. ಆಜು ಬಾಜು ಪೂರ ಮಿಲ್ಟ್ರಿ ಇದನ್ನದಾವ ಸ್ಟೇಷನ್ಸ್. ಸೊ ಈ ಕಡೆ ಭಾಳ ಶೂಟ್ ಮಾಡೋಕ್ಕೆ ಹೋಗಲಿಲ್ಲ ನಾನು. ಬಟ್ ಆ ಕಡೆ ಹಿಂದಲ್ಲಿ ಸನ್ಸೆಟ್ ಆಗತೈತಿ. ಮೈಲೇಜ್ ಕನ್ಸಿಸ್ಟೆಂಟ್ಲಿ 35-37 ಇದರ ನಡ್ಕ ಇದನ್ನಾಗ ಆಗತೈತಿ. ಟೋಟಲ್ ರನ್ ಆತೀಗ 3355. ಈ ಟ್ರಿಪ್ಪಿನ ಟೋಟಲ್ ಆದ 2600 ಕಿಲೋಮೀಟ್ರ್. ಟಾಬೋಕ್ಕಿಂತ 100 ಕಿಲೋಮೀಟ್ರ್ ಮೊದಲು ಒಂದು ಚೆಕ್ ಪೋಸ್ಟ್ ಐತಿ. ಹಿಂದೆ ಸ್ಪೀಕರ್ ರಿವರ್ ಮಸ್ತ್ ವಾಟ್ರದ್ದು ಫೋರ್ಸ್ ನೋಡ್ರಿ. ವ್ಯೂ ನೋಡ್ರಿ. ಆ್ಯಂಡ್ ಚೆಕ್ ಪೋಸ್ಟ್ ಏನೈತಿ ನಿಂತ ಪರ್ಟಿಕ್ಯುಲರ್ ಆಗಿ ಸಪ್ರೇಟ್ಲಿ ಎಲ್ಲರೂ ಎಂಟ್ರಿ ಮಾಡ್ತಾರೆ. ಆಮೇಲೆ ಮುಂದೆ ಹೋಗ್ತಾ ಎಲ್ಲಿ ಹೋಗ್ತೀರಿ, ಎಲ್ಲಿಂದ ಬಂದಿರಿ, ಇಬ್ಬರದಿರೋ ನಾವೆಲ್ಲ ಎಂಟ್ರಿ ಮಾಡಿಸೋದೈತಿ. ಇಲ್ಲಿ ಚೆಕ್ ಪೋಸ್ಟ್ ಬಂದುಬಿಟ್ಟು ಡಬ್ಲಿಂಗ್ ಅಂತಂದು ಊರೈತಿ. ಆ ಡಬ್ಲಿಂಗ್ ಊರ್ಕಿಂತ ಮುಂಚೆ ಇದು ಚೆಕ್ ಪೋಸ್ಟ್ ಇದು ಮಾಡ್ಯಾರ ಪ್ಲೇಸು. ಆ್ಯಂಡ್ ಡಬ್ಲಿಂಗ್ ಊರು ಬಂದುಬಿಟ್ಟು 5 ಕಿಲೋಮೀಟ್ರ್ ಐತಿ ಲೆಂತ್ನಾಗ ಅಕಾರ್ಡಿಂಗ್ ಟು ವಿ ಆರ್ ಬೋರ್ಡ್. ಈ ಸ್ಟೋನ್ಸ್ ನಡಕ ವೈಟ್ ಪ್ಯಾಚ್ ನೋಡ್ರಿಪ್ಪ, ಲೈನ್ಸ್. ಏನು ಅರ್ಥದ ಮಿಸ್ಟ್ರಿ ಇಲ್ಲ. ಒಂದು ಖಾಲಿ ಆತ. ಎಂಡ್ಯೂರೋ ಬ್ಯಾಟ್ರಿ ಅಂತ ತೊಗೊಂಡಿದ್ದೆ, ಅದನ್ನ ಹಾಕೇನೀಗ. ವಿಂಡ್, ಕ್ರಾಸ್ ವಿಂಡ್, ಫ್ರಂಟ್ ವಿಂಡ್ ಭಾಳ ಐತಿ. ಆ್ಯಂಡ್ ಸ್ಪಿತಿ ರಿವರ್ ದನಾದನ್ ಹರಿಯಾತೈತಿ. ಹಂಗೆ ಒಂದು ಡೆಲ್ಲಿ ಫ್ಯಾಮಿಲಿ ಸಿಕ್ಕೈತೆ. ಮತ್ತು ಫೋಟೋ ತಗೊಂಡ್ರೆ ಗಾಡಿ ಮೇಲೆ ಅದಕ್ಕೂ ಅಂತ ಒಂದು 2 ನಿಮಿಷ ಲೇಟ್ ಆಯ್ತು.
ಈಗೇನೈತಿ ಸ್ವಲ್ಪ ಪುಷ್ ಮಾಡಬೇಕು ನಾವು, ಇಲ್ಲ ಇನ್ನೂ 2 ತಾಸು ಅಂದ್ರೆ 7 ಇಲ್ಲ ಅಥವಾ 9ಕ್ಕೆ ಮುಟ್ಟಾತೆ. ಇವತ್ತು ಪುಷ್ ಮಾಡೋಣ ಅಂತ. ಆ್ಯಕ್ಚುಲಿ ಇಲ್ಲಿ ನಿಂತು ತಗೊಳ್ಳೋದಿತ್ತು ಫೋಟೋ ಮೇಲೆ, ಬಟ್ ಅಲ್ಲೇ ಕೆಳಗೆ ನಿಂತ ತೆಗ್ಸ್ಕೊಂಬಿಟ್ವಿ ವಿಡಿಯೋ ಅದು ಮಾಡಿಕೊಂಡು. ಇನ್ನು ಮುಂದೆ ಭಾಳ ಬರ್ತಾವೆ ಇಂಥವ, ಇವೇನು ಕಾಣತೈತಿ ನಿಮಗೀಗ. ಸೊ ನಡೆದೈತಿ ರೈಡ್ ಹಿಂಗೆ ಅರೌಂಡ್ ಇನ್ನೂ ಉಳಿದೈತಿ 88 ಕಿಲೋಮೀಟರ್ಸ್ ಆ್ಯಂಡ್ ಹೇಳತೈತಿ 2 hours ಬೇಕಂದ್ರೆ. ಸೊ 40 ಕಿಲೋಮೀಟರ್ಸ್ ಆ್ಯಾವ್ರೇಜ್ ನಮ್ಮ ಸ್ಪೀಡ್. ಈಗ ಮುಂದೇನೈತಿ ಫುಲ್ ಹೇರ್ಪಿನ್ ಬೆಂಡ್ಸ್, ಹತ್ತುದು ಕಾರು ಇವಾಗ ಬರ್ತಾವೆ, ಪೂರ ಗುಡ್ಡ ಹತ್ತದೈತಿ ಈಗ ಮುಂದೆ. ಹಿಂಗೆ ಹೇಳಿದೆ, ಹಿಂಗೆ ಬಂದು ನೋಡ್ರಿ ಅದು ಫುಲ್ ಮುಂದಿನ ಏನೈತಿ ಹಿಂಗೆ ಹತ್ತುದು. ಈಗ ಏನು ಬ್ಯೂಟಿ ಕಾಣೋದು ನೋಡ್ರಿಪ್ಪ. ಇದು ಎಷ್ಟು ಸತ್ಯನ ಇವತ್ತು ಬ್ಯೂಟಿ ಅಂದರೂ ಏನೈತಿ, ನಂದು ಬ್ಯೂಟಿ ಮುಗಿಯಂಗಿಲ್ಲ, ಮೌಂಟೇನ್ಸ್ಗಳು ಮುಗಿಯಂಗಿಲ್ಲ. ಈ ವ್ಲಾಗ್ನಾಗ ಇದನ್ನು ಭಾಳ ಕೇಳೋದ್ರಿ ನಾವು. ನಾಲ್ಕು 7 ಕಿಲೋಮೀಟ್ರ್ ಐತಿ. ಸ್ಟೇ ಮಾಡೋದಿಲ್ಲ ಹಾಂ? ಯಾಕೆ ಹೇಳ್ರಿ, ಇಲ್ಲೇ 7-8 ಆತು, ಇಲ್ಲೇ 8 ಆತು. ಪಟ್ಟಣದಲ್ಲಿ ಸ್ಟೇ ಮಾಡೋಣ, ಜಲ್ದಿ ಬಿಟ್ಬಿಡೋಣಂತ. ಇಲ್ಲ, ಮುಂದೆ 7 ಕಿಲೋಮೀಟ್ರಿಗೆ 4 ದೂರ ಐತಿ. ಇಲ್ಲೇ ಗುಡ್ಡದ ಮೇಲೆ ಇಲ್ಲೇ ಸ್ಟೇ ಮಾಡಿಬಿಡೋಣ. ನಡಿ ಬಂದೆ, ಫೋಟೋ ಹೊಡ್ಕೊಂಬಂದೆ. ವ್ಯೂ ಎಷ್ಟು ಚಂದ ಕಾಣತೈತಿ. ಬಟ್ 4 ಸಿಟಿ ಕಡೆ ಏನು ವ್ಯೂ ಐತಿ, ಅಮೇಝಿಂಗ್. ಕೆಳಗಿಂತ್ರ ಹೇರ್ಪಿನ್ ರೋಡ್ಲಿ ಇದನ್ನು ಮಾಡ್ಕೊಂಡು ಹಿಂಗೆ ಬಂದ್ವಿ. ಈಗ ಇಲ್ಲಿ ಮುಂದೆ ಖತರ್ನಾಕ್ ಮಸ್ತ್ ವ್ಯೂ ಕಾಣೋದು. ಸ್ವಲ್ಪ ಜಲ್ದಿ ಬರ್ಬೇಕಿತ್ತಿಲ್ಲ, ಪಕ್ಕಾ ಸನ್ಸೆಟ್ಟಿನ ಟೈಮ್ ಲ್ಯಾಪ್ಸ್ ತೋರಿಸಿದ್ದೆ ನಿಮಗೆ. ಏನಾಗತ್ತಿ, ಇಲ್ಲಿ ರಾತ್ರಿ ಭಾಳ ಥಂಡಿ ಇರ್ತೈತಿ. ಆ ಥಂಡಿಗೆ ಬಿಸಿನೀರು ಸಿಗಂಗಿಲ್ಲ ಕುಡಿಯೋಕೆ. ನಾರ್ಮಲ್ ಟೆಂಪ್ರೇಚರ್ ನೀರನ್ನ ಭಾಳ ಬಿಟ್ಟಿರ್ತಾವೆ. ಸೊ ಅವನ್ನ ನೀರು ಕುಡಿದು ಗಂಟ್ಲು ಹಿಡ್ದಂಗೆ ಆಕೈತೆ ಬೆಳಿಗ್ಗೆ. ಮಧ್ಯಾಹ್ನದಿಂದ ಸಂಜೆ ಮಟ್ಟ ಮತ್ತು ಒಳ್ಳೆ ಮೂಡ್ ಅಪ್ಸೆಟ್ ಆದಂಗೆ ಆಗಿ ಹೆಲ್ತ್ ಡೌನ್ ಆಗ್ಬಿಡ್ತೈತಿ. ಸೊ ಸ್ವಲ್ಪ ಅಡ್ಜಸ್ಟ್ ಆಗುತ್ತೆ. ಅದ್ರಾಗ ಆಕ್ಸಿಜನ್ ಬೇರೆ ಕಮ್ಮಿ ಮತ್ತೀಗ. ಇಲ್ಲೇ ಟೈಮ್ ಆಗೈತಿ 9 ಗಂಟೆ ಆ್ಯಂಡ್ ಬಂದು ನಾವು ಮುಟ್ಟೇವಿ 4ದಾಗ. ಇಲ್ಲೇ ಪೂರ್ತಿ ದುಡುಮ್ ಸಾಮಾನೆಲ್ಲ ಚೆಲ್ಲಾಡ್ಬಿಟ್ಟಿವಿ. ಬಂದ ರೂಮ್ ಸ್ವಲ್ಪ ನೋಡೋಂಗೈತಿ. ಈಗ ಡೇಟಾ ಏನೈತಿ ಕಾಪಿ ಮಾಡಕ್ಕೆ ಹೊಂತಿದ್ದೆ. ಇದೊಂದು ಕ್ಲಿಪ್ ಏನೈತಿ ರೆಕಾರ್ಡ್ ಆತಂದ್ರೆ ಉಳಿದಿದ್ದು ಪೂರ ಫೈನಲ್ ಕಾಪಿ ಮುಗಿದೈತಿ. ಆ್ಯಂಡ್ ಮೆಮರಿ ಕಾರ್ಡ್ ಮತ್ತು ಕಾರ್ಡ್ದಾಗ ಮಾಡಿ ಮತ್ತು ಹೋತು ಸಾಯಿ ಲ್ಯಾಪ್ಟಾಪ್ನಾಗ ಹಾಕುತ್ತಲೇ ಮತ್ತು ಹೊಳ್ಳಿ ವರ್ಕ್ ಆತೀಗ. ಸ್ಯಾಂಡ್ ಡಿಸ್ಕ್ ಎಕ್ಸ್ಟ್ರೀಮ್ ಏನು ಚಲೋ ಏನೈತಿ ಅದನ್ನ ತೊಗೊಂಡಿನಿ. ಅದ ಹಿಂಗೆ ಕಾಡಾಗತೈತಿ ಸದ್ಯಕ್ಕೆ. ಈಗ ಅದು ಇದು ಮಾಡಿ ಟೆಂಪ್ರರಿ ಸ್ಟ್ಯಾಂಡ್ ಬೈ ನಡೆಸಾತೀವಿ. ಈಗ ಈ ವಿಡಿಯೋ ಇಲ್ಲೇ ಮುಗಿಸೋಣಂತ. ವ್ಯೂ ಏನೈತಿ ಮಾರ್ನಿಂಗ್ ತೋರಿಸ್ತೀನಿ. ಅನ್ನೋ ಜಾಗದಾಗ ರೂಮ್ ಇಡ್ತೀವಿ ಗುದ್ದಾಡಿ. ಥಂಡ್ಯಾಗ ಈಗ ಟೆಂಪ್ರೇಚರ್ ಐತಿ ಅರೌಂಡ್ 10 ಡಿಗ್ರಿ
ಆ್ಯಂಡ್ ಇಟ್ ಫೀಲ್ಸ್ ಲೈಕ್ 8 ಡಿಗ್ರಿ ಅವ್ರ ಪ್ರಕಾರ. ರಾತ್ರಿ ಹೋಗೋದೈತಿ ಅರೌಂಡ್ 2 ಡಿಗ್ರಿ ಮಟ್ಟ ಹೋಗೋದೈತಿ ಅಂತ ರಾತ್ರಿ. ಸೊ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ ಒತ್ತಿದ್ರೆ ನಿಮಗೆ ನೋಟಿಫಿಕೇಷನ್ ಏನೈತಿ ಪಟ ವಿಡಿಯೋ ಹಾಕೋತ್ಲೇ ಬರ್ತಾವೆ. ಸದ್ಯಕ್ಕೆ ಇವು ಬರೋದು ಸ್ವಲ್ಪ ಲೇಟ್ ಆದ ವಿಡಿಯೋ ಆಗಲಿ, ಬಟ್ ಏನೈತಿ ರೈಡ್ ಕಂಪ್ಲೀಟ್ ಆಗೋ ಪ್ರಾಪರ್ ಆ್ಯಂಡ್ ಡೇಟಾ ಲಾಸ್ ಆಗಬಾರ್ದು ಇಷ್ಟೇ, ಇದೇ ಏಮ್ ಐತಿ. ಈ ವಿಡಿಯೋಲ್ಲಿ ಮುಗಿಸೋಣಂತ. ಜೈ ಶ್ರೀರಾಮ್.